ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಮಾಡೋಣ ಅಂತಂದರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಸಮಯ ಮತ್ತು ಕೆಲಸದ ಒಂದು ತರಗತಿಗಳನ್ನು ನಾವು ನೋಡ್ಕೊಳ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಒಂದು ತರಗತಿಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟಾಗಿ ಈಗ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ, ಅದಕ್ಕಾಗಿ ತರಗತಿಗಳನ್ನು ನಾವು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಕನ್ನಡದಲ್ಲಿ ಏನು ಮೆಂಟಲ್ ಎಬಿಲಿಟಿ ತರಗತಿಗಳು ಇರ್ತವೆ, ಚಾಪ್ಟರ್ ವೈಸ್ ತರಗತಿಗಳು ಬರ್ತವೆ, ಎಲ್ಲವನ್ನು ಕೂಡ ಈಸಿಯಾಗಿ ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಅದಕ್ಕೂ ಮುಂಚೆ ನಮ್ಮ ಬಗ್ಗೆ ಮೊದಲು ತಿಳ್ಕೊಳ್ಳಿ. ನಾವು ಏನಪ್ಪ ಮಾಡ್ತಾಯಿದ್ದೇವೆ ಅಂತಂದರೆ, ಈಗ ಕರೆಂಟಾಗಿ ಈಗ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಇಲ್ಲಿ ಈ ಒಂದು ಯಾವ್ಯಾವ ಒಂದು ಪರೀಕ್ಷೆಗಳನ್ನು ನಾವು ಬರೆದಿದ್ದೇವೆ ಅಂತಂದರೆ ನೀವು ನೋಡ್ಬೋದು. ನಮ್ಮ ಒಂದು ಪರೀಕ್ಷೆಗಳನ್ನು ನೀವು ಟೋಟಲಾಗಿ ನಾವು ಇಲ್ಲಿ 7 ಪರೀಕ್ಷೆಗೆ ನಾವು ಎಕ್ಸಾಮ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡಿದ್ದೇವೆ. ಯಾವ್ಯಾವ ಪರೀಕ್ಷೆ ಅಂತಂದರೆ ಇಲ್ಲಿ ನೋಡ್ಬೋದು. RRB ಕ್ಲರ್ಕ್, PO, IBPS ಕ್ಲರ್ಕ್ ಅಂಡ್ PO ಅಂಡ್ IBPS AFO. ಈ ರೀತಿಯಾಗಿ ನಾವು ಏನಪ್ಪ ಮಾಡಿದ್ದೇವೆ ಅಂತಂದರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದ್ದೇವೆ. ಇದರಿಂದ ನಿಮಗೇನಪ್ಪ ಯೂಸ್ ಆಗುತ್ತೆ ಅಂತ ಅಂದರೆ, ಮುಂದೆ ಬರ್ತಕ್ಕಂಥ ಒಂದು ಏನು ಎಕ್ಸಾಮ್ಗಳು ಇರ್ತವೆ, ಅಂದರೆ ನೀವು ಯಾವುದಾದ್ರೂ ಎಕ್ಸಾಮ್ಗಳಿಗೆ ನೀವು ಏನಾದರೂ ಓದ್ತಾ ಇದ್ರಿ ಅಂತಂದರೆ ಅದಕ್ಕೆ ಡೈರೆಕ್ಟಾಗಿ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ನಾವು ಯಾವ ರೀತಿ ಓದ್ತೀವೋ ಆ ರೀತಿ ನೀವು ಏನಾದರೂ ಓದಿದ್ರಿ ಅಂತ ಅಂದರೆ ನಿಮಗೂ ಕೂಡ ಈಸಿಯಾಗಿ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ನಾವು ತರಗತಿಗಳನ್ನು ತುಂಬ ಇಂಪಾರ್ಟೆಂಟಾಗಿ ಫ್ರೀಯಾಗಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ನೀವೇನಪ್ಪ ಮಾಡಬೇಕು ಅಂತಂದರೆ ಆ ತರಗತಿಗಳನ್ನು ಫ್ರೀಯಾಗಿ ನೀವು ನೋಡ್ಕೊಂಡು ಹೋಗಬೇಕು. ಎಲ್ಲಪ್ಪ ಸಿಗುತ್ತೆ ತರಗತಿ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಚಾನಲಲ್ಲಿ ಫ್ರೀಯಾಗಿ ನಿಮಗೆ ಸಿಗ್ತಾ ಹೋಗ್ತದೆ. ಆಯಿತಾ? ಎಕ್ಸಾಮ್ ಇನ್ ಕನ್ನಡ ಚಾನಲಲ್ಲಿ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಟೆಲಿಗ್ರಾಮಲ್ಲಿ ಈ ಒಂದು ಏನು ನಾವು ತರಗತಿಗಳನ್ನು ಮಾಡ್ತೇವೆ ಅದರ ಒಂದು PDF ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ. ನೀವು ಫ್ರೀಯಾಗಿ ಅಲ್ಲೂ ಕೂಡ ನೀವು ಟೆಲಿಗ್ರಾಮನ್ನು ನೀವು PDF ನೀವು ತೆಗೆದುಕೊಳ್ಬೋದು. ಬನ್ನಿ ಮೊದಲನೇದಾಗಿ ತರಗತಿಗಳನ್ನು ನೋಡೋಣ. ಈ ಒಂದು ಪ್ರಶ್ನೆ ಹಿಂದಿನ ತರಗತಿಗಳಲ್ಲಿ ನಾವು ನೋಡಿದ್ದೇವೆ. ಆಯಿತಾ? ಏನಪ್ಪ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂತಂದರೆ ಇಲ್ಲಿ ನೋಡ್ಬೋದು. ಏನಪ್ಪ ಪ್ರಶ್ನೆ? ಒಬ್ಬ ಅಂಗಡಿಯವನು ಈ ಕೆಳಗಿನ ರೀತಿಯಲ್ಲಿ 3 ರಿಯಾಯಿತಿ ಯೋಜನೆಗಳನ್ನು ಇಲ್ಲಿ ಏನಪ್ಪ ಮಾಡ್ತಾನೆ, ಘೋಷಣೆಯನ್ನು ಮಾಡ್ತಾನೆ. ಇವುಗಳಲ್ಲಿ ಯಾವ ಯೋಜನೆಯು ಗ್ರಾಹಕರಿಗೆ ಹೆಚ್ಚು ಪ್ರಯೋಜನಕಾರಿ ಇಲ್ಲಿ ಆಗಿದೆ ಅಂತ. ಇಲ್ಲಿ ಲಾಭ ಮತ್ತು ನಷ್ಟ ನೋಡಿ, ಇಲ್ಲಿ ಬರೀತೀನಿ. ಲಾಭ ಮತ್ತು ನಷ್ಟ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ X + Y - XY / 100 ಅಂತಕ್ಕಂಥ ಒಂದು ಫಾರ್ಮುಲಾ ಇದೆ. ಇದೇನಪ್ಪ ಅಂತ ಅಂದರೆ ಇದು ಯಾವುದಕ್ಕೆ ಫಾರ್ಮುಲಾ ಬರುತ್ತೆ ಅಂತ ನೀವು ಕೇಳ್ಬೋದು. ಇದು ಯಾವುದಕ್ಕಪ್ಪ ಬರುತ್ತೆ ಅಂತ ಅಂದರೆ, ನಿಮಗೇನಾದರೂ ಈ ರೀತಿಯಾಗಿ ಪ್ರಶ್ನೆಗಳು ಬಂತು ಅಂದರೆ ಇಷ್ಟು % ರಿಯಾಯಿತಿ, ಇಲ್ಲಿ ರಿಯಾಯಿತಿ ಮೇಲೆ ಏನಾದರೂ ಪ್ರಶ್ನೆ ಬಂತಪ್ಪ ಅಂತ ಅಂದರೆ, ಈ ಮೊದಲು ಇಷ್ಟು % 12% ಕೊಟ್ಟರು, ನೆಕ್ಸ್ಟು 15% ಕೊಟ್ಟರು, ಅವರ ಒಂದು 2 ಭಾಗದ ಒಂದು ಸತತ ರಿಯಾಯಿತಿಗಳು, ಒಂದೇ ರಿಯಾಯಿತಿ ಎಷ್ಟು % ಸಮ ಇದೆ, ಒಂದೇ ರಿಯಾಯಿತಿ ಎಷ್ಟು % ಇಲ್ಲಿ ಸಮ ಇದೆ ಅಂತ ಇಲ್ಲಿ ಕೇಳ್ತಾರೆ. ಅದೇ ರೀತಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ಏನು ನೋಡ್ಬೋದು ನೀವು, 25 ವಸ್ತುಗಳನ್ನು ಖರೀದಿಸಿ ಮತ್ತು ಅದೇ ರೀತಿಯ 30 ವಸ್ತುಗಳನ್ನು ಪಡೆಯಿರಿ ಅಂತ. ನೋಡಿ, 25 ವಸ್ತುಗಳನ್ನು ಖರೀದಿಸಿತು ಅಂತಂದರೆ 25 ತಗೊಂಡ್ರೆ 30 ಸಿಗ್ತವೆ ಅಂತ. ಆಯಿತಾ? ಹಾಗಾದರೆ ಇಲ್ಲಿ ರಿಯಾಯಿತಿ % ಎಷ್ಟು? ಟೋಟಲಾಗಿ ಅವರಿಗೆ 30 ಸಿಗ್ತಾ ಇದೆ ಅಂತ 30 ಬರ್ಕೊಳ್ಳಿ. ಎಷ್ಟು ಫ್ರೀಯಾಗಿ ಸಿಗ್ತಾ ಇದೆ? 5 ಸಿಗ್ತಾ ಇದೆ. 5 ಫ್ರೀಯಾಗಿ. ನೋಡಿ, ಇಲ್ಲಿ 25 ಸಿಗಬೇಕಿತ್ತು, ಆದರೆ 5 ಸಿಗ್ತಾ ಇದೆ ಅವರಿಗೆ ಹೆಚ್ಚಿನದಾಗಿ. 5 ಬರ್ಕೊಳ್ಳಿ ಇಂಟು 100. ಆಯಿತಾ? ಈ 0 ಕ್ಲಿಯರ್ ಮಾಡಿ. 50/3 50/3 ಎಷ್ಟಾಯಿತು? 3 1 3 ಇನ್ನು 20 ಉಳಿತು. 3 6 18 16.2/3% ಇಲ್ಲಿ ಸಿಗ್ತದೆ. ಆಯಿತಾ? ಏದು ಅಂದರೆ ಆಪ್ಷನ್ ಏದು ಎಷ್ಟಪ್ಪ ಸಿಗುತ್ತೆ ಅಂತಂದರೆ 16.2/3% ಸಿಗುತ್ತೆ. ಓಕೆ, ಎರಡನೇದು ನೋಡಿ, B 18% ಅಂತ 2 ಸತತ ರಿಯಾಯಿತಿಗಳು. ಇಲ್ಲಿ ಯಾವ ಫಾರ್ಮುಲಾ ಯೂಸ್ಫುಲ್ ಆಗುತ್ತೆ ಅಂತಂದರೆ ಈ ಫಾರ್ಮುಲಾ ಯೂಸ್ಫುಲ್ ಆಗ್ತದೆ. ಇಲ್ಲಿ ಮೊದಲನೇದು 12% ಇದೆ, 12 ಪ್ಲಸ್ ಎರಡನೇದು 18% ಇದೆ, ಮೈನಸ್ 12 × 18 /100. ಆಯಿತಾ? 18 ಎಷ್ಟು? 36. 36ಕ್ಕೆ 6 10
3 18 ಒಂದಲೇ 18 19 20 21 21 ಡಿವೈಡೆಡ್ ಬೈ 100 ಇದೆ. 100ನ್ನು ಭಾಗ ಮಾಡಿದರೆ 2.16 ಇಲ್ಲಿ ಸಿಗ್ತದೆ ನಮಗೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ 12 ಪ್ಲಸ್ 18 ಎಷ್ಟಾಯ್ತು ಅಂತ ಅಂದರೆ ಇಲ್ಲಿ 30 ಆಯಿತು. 30ರಲ್ಲಿ 2.16% ಇಲ್ಲಿ ಕಳಿಬೇಕು. ಇಲ್ಲಿ ಪಾಯಿಂಟಲ್ಲಿ ಈ ಕಡೆ ಏನೂ ಇರಲ್ಲ ಅಂದರೆ 0 ಇರ್ತದೆ. 10ರಲ್ಲಿ 6 ಹೋದರೆ 4, ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ 9 ಇರುತ್ತೆ. 9ರಲ್ಲಿ 1 ಹೋದರೆ 8 ಆಯಿತಾ. ನೆಕ್ಸ್ಟು 9ರಲ್ಲಿ 2 ಹೋದರೆ 7, 27.84% ಎರಡನೇದು. ಇಲ್ಲಿ ನೋಡಿ 27.84% ಇದು ಆಯಿತಾ. ಮತ್ತು ಮೂರನೇದು ನೋಡೋಣ. ಮೂರನೇದು ಸಿ ನೋಡಿ, ಇಲ್ಲಿ 15 ಇರಂತೆ 2 ಸಮಾನವಾದ ರಿಯಾಯಿತಿ ಅಂತ ಅಂದರೆ ಇಲ್ಲಿ 12 18 ಯಾವ ರೀತಿ ನೋಡಿದ್ವೋ, ಇಲ್ಲಿ 12 18 ಯಾವ ರೀತಿ ನೋಡಿದ್ವೋ, ಇಲ್ಲಿ ಬರೀ 15% ಅಂತೆ. 15 ಪ್ಲಸ್ 15 ಮೈನಸ್ 15 ಇಂಟು 15 ಡಿವೈಡೆಡ್ ಬೈ 100 ಆಯಿತಾ. 15 ಇಂಟು 15 ಎಷ್ಟಿರುತ್ತೆ ಅಂತಂದರೆ 15 ಸ್ಕ್ವೇರ್ ಇದು 225 ಬರ್ತದೆ. 225 ಡಿವೈಡೆಡ್ ಬೈ 100 ಎಷ್ಟಪ್ಪ ಆಗ್ತದೆ? 2.25. 2.25 15 15 ಎಷ್ಟು? 30 ಮೈನಸ್ 2.25 ಎಷ್ಟಪ್ಪ ಬರುತ್ತೆ? 7 5 ಬರುತ್ತೆ. ಇಲ್ಲಿ 9ರಲ್ಲಿ 2 ಹೋದರೆ 7 2 27.75 ಬರ್ತದೆ. ಇಲ್ಲಿ ಎಷ್ಟು ಬರುತ್ತೆ ಅಂತಂದರೆ 27.75 ಎಂಬತಕ್ಕಂಥದ್ದು ಬರ್ತದೆ ಆಯಿತಾ. ಇಲ್ಲಿ ನೋಡಿ, ಇವುಗಳಲ್ಲಿ ಯಾವ ಯೋಜನೆಯು ಗ್ರಾಹಕರಿಗೆ ಅತಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ 18ರಲ್ಲಿ 36, 36ಕ್ಕೆ 6 ದಸ್ಕ 3 ಬಂತು. 18 ಒಂದಲೇ 18 18 19 20 21 ಬಂತು. 2.16 ಇಲ್ಲಿ 2.25 ನೋಡಿ, ಇಲ್ಲಿ ಆಪ್ಷನ್ ಬಿ ಆಗಬೇಕಿತ್ತು, ಡಿ ಆಗಬೇಕಿಲ್ಲಿ ಆಪ್ಷನ್ನು, ಆದರೆ ಇಲ್ಲಿ ಎ ಆಗಿದೆ, ಸಿ ಅಂತ ಇದು ರಾಂಗ್ ಇದೆ ಆಯಿತಾ. ಆಪ್ಷನ್ಲಿ ಡಿ ಸರಿದ ಉತ್ತರ, ಆಪ್ಷನ್ ಡಿ ಸರಿದ ಉತ್ತರ. ಬಿ ಮಾತ್ರ, ಬಿ ಅತಿ ಹೆಚ್ಚು ಪರ್ಸೆಂಟ್ಗಳು ಇಲ್ಲಿ ರಿಯಾಯಿತಿ ಕೊಡ್ತದೆ. ಹಾಗಾಗಿ ಬಿ ಸರಿದ ಉತ್ತರ. ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಲಿಲ್ಲ ಅಂತಂದರೆ ಕೇಳ್ರಿ, ಗೊತ್ತಾಗಲಿಲ್ಲ ಅಂತಂದರೆ ಆಯಿತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯು ವಾರ್ಷಿಕ 10% ಸರಳ ಬಡ್ಡಿಯಲ್ಲಿ 18,000 ರೂಪಾಯಿಯನ್ನು 4 ವರ್ಷಗಳಿಗೆ ಸಾಲ ಪಡಿತಾನೆ. ಅವನು ಈ ಹಣವನ್ನು ವಾರ್ಷಿಕ 15% ದರದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ 3 ವರ್ಷಗಳಿಗೆ ಸಾಲ ನೀಡ್ತಾನೆ. ಹಾಗಾದರೆ ಅವನ ಒಂದು ಪ್ರತಿ ವರ್ಷದ ವಹಿವಾಟಿನಲ್ಲಿ ಸರಾಸರಿ ಲಾಭ ಎಷ್ಟು ಅಂತ ಕೇಳ್ತಾರೆ ಆಯಿತಾ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯು ವಾರ್ಷಿಕವಾಗಿ 10% ಸರಳ ಬಡ್ಡಿಯಲ್ಲಿ 18,000 ನೋಡಿ, ಇಲ್ಲಿ ಬರಿತೇನೆ 18,000 ವಾರ್ಷಿಕ 10% ಸರಳ ಬಡ್ಡಿ ಇದೆ. 4 ವರ್ಷ ಅಂತಾರೆ 40% ಆಯಿತು. 40% ಆಯಿತಾ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 18 4 ಎಷ್ಟು? 32 0 0 3200 ಅವನಿಗೆ ಸರಳ ಬಡ್ಡಿ ಬರ್ತದೆ, ಇಂಟ್ರೆಸ್ಟ್ ಇದು ಆಯಿತಾ. ನೆಕ್ಸ್ಟು ಇಲ್ಲಿ ಅವನು ಅದೇ ಹಣವನ್ನು 15% ದರದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ 3 ವರ್ಷಗಳಿಗೆ ಸಾಲ ನೀಡ್ತಾನಂತೆ. ನೋಡಿ, 18,000 15 3ಲೆ 45%, 45% ಆಯಿತಾ. ಈ 2 0 ಕ್ಯಾನ್ಸಲ್ ಆಯಿತು. 18 ಇಲ್ಲಿ 90, 90ಕ್ಕೆ 0 ದಸ್ಕ 9, 18 4ಲೆ 72, 72 9 81. ಇನ್ನೊಂದ್ಸಲಿ ನೋಡಿ, ಇಲ್ಲಿ 5 9ಲೆ 45, 5 2ಲೆ 10 0, ಈ 0 ಕ್ಯಾನ್ಸಲ್ ಆಯಿತು. 2 1ಲೆ 2 9ಲೆ 18 0 9ಲೆ 81. ಇಲ್ಲಿ 8,100 ರೂಪಾಯಿ ಬರ್ತದೆ. ಇಲ್ಲಿ ನೋಡಿ ಒಂದ್ಸಲಿ 18 4ಲೆ 72, 7,200 ಆಗಬೇಕು. 7,200 ಇಂಟ್ರೆಸ್ಟ್ ಆಯಿತಾ. ಇಲ್ಲಿ 8,100. ಹಾಗಾದರೆ ಅವನ ಪ್ರತಿ ವರ್ಷದ ವಹಿವಾಟಿನಲ್ಲಿ ಸರಾಸರಿ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 8,100ರಲ್ಲಿ 7,200 ಕಳೀರಿ. 10ರಲ್ಲಿ 9 ಬಂತು, ಡಿವೈಡೆಡ್ ಬೈ ಇಲ್ಲಿ 0 ಬಂತು, ಡಿವೈಡೆಡ್ ಬೈ 4 ಮಾಡಿ. 4 ಮಾಡಿದ್ರಿ ಅಂತಂದರೆ ಎಷ್ಟು ಬರುತ್ತೆ? 4 2ಲೆ 8 ಮತ್ತು ಇಲ್ಲಿ 1 ಉಳಿತು. 4 2ಲೆ 8, 4 5ಲೆ 20, 225 ಇದಕ್ಕೆ ಆನ್ಸರ್ ಬರ್ತದೆ. ಯಾವ ರೀತಿ ಮಾಡಿದೆ ಗೊತ್ತಾಯ್ತು ನಿಮಗೆ? ಇಲ್ಲಿ 8,100 ಅವನಿಗೆ ಲಾಭ ಸಿಕ್ಕಿತ್ತು.
ಇಲ್ಲಿ ಅವ್ನು ಇಂಟ್ರೆಸ್ಟ್ ಪೇ ಮಾಡಬೇಕಾಗಿರೋದು 7,200. ಎರಡರಲ್ಲಿ ಡಿಫ್ರೆನ್ಸ್ ನೋಡಿದ್ರಿ ಅಂತ ಅಂದರೆ ಇಲ್ಲಿ 900 ಡಿಫ್ರೆನ್ಸ್ ಬರ್ತದೆ. ಅವನಿಗೆ ಎಷ್ಟು ವರ್ಷ ಕೊಟ್ಟಿದ್ದ ಸಾಲ ಅಂತ 4 ವರ್ಷ ಅವನು ಸಾಲ ತೀರಿಸಬೇಕಿತ್ತು. ಅವನು ಪ್ರತಿ ವರ್ಷದ ಒಂದು ಸರಾಸರಿ ಲಾಭ ಎಷ್ಟು ಅಂದರೆ 4 ವರ್ಷದಲ್ಲಿ ಪ್ರತಿ ವರ್ಷಕ್ಕೆ ಎಷ್ಟೆಷ್ಟು ಸಿಗುತ್ತೆ ಅಂತ ಅಂದರೆ ಎಷ್ಟಪ್ಪ ಅಂತಂದರೆ 225. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆದರೆ ಮುಂದೆ ಹೋಗೋಣ. ಆಯಿತಾ? ಕಮೆಂಟ್ ಮಾಡಿ ಎಲ್ಲರೂ. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಪ್ಪ ಅಂತಂದರೆ ಕೆಳಗಿನ ಒಂದು ಸ್ತಂಭ ನಕ್ಷೆಯು 2015ರಿಂದ 2020ರವರೆಗೆ XYZ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಹರಿದು ಬಂದಂಥ ಒಂದು ನಿಧಿಯ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ? 2015ರಿಂದ 2017ರವರೆಗೆ ನಿಧಿಗಳ ಹೆಚ್ಚಳದ ಸರಾಸರಿ ದರದ ಒಂದು ಶೇಕಡಾವಾರು ಅಂದಾಜನ್ನು ಹಾಕಿ ಅಂತ. 2015ರಿಂದ 17. 15 ಎಲ್ಲಿದೆ? 15 ಇಲ್ಲಿದೆ. 17 ಎಲ್ಲಿದೆ? ಓಕೆ, ಇಲ್ಲಿ ನೋಡಿ 15 ಇಲ್ಲಿದೆ, 17 ಇಲ್ಲಿದೆ. ಆಯಿತಾ? 15ರಿಂದ 17 ಎಷ್ಟು ಅಂತಂದರೆ ಇಲ್ಲಿ 29.52 29.52 ಮೈನಸ್ 22.37 22.37 10ರಲ್ಲಿ 7 ಹೋದರೆ 3 3 2 5. ಇಲ್ಲಿ 4ರಲ್ಲಿ 3 ಹೋದರೆ ಎಷ್ಟು? 1. ಆಯಿತಾ? 9ರಲ್ಲಿ 2 ಹೋದರೆ 7, 2ರಲ್ಲಿ 2 ಹೋದರೆ 0. ಆಯಿತಾ? 7.15 ಇಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು. 7.15 ಹೆಚ್ಚಳ ಆಗಿದೆ. ಹಾಗಾದರೆ ಎಷ್ಟರಲ್ಲಿ ಹೆಚ್ಚಳ ಆಗಿದೆ? ಇಲ್ಲಿ 2015ರಿಂದ 22ರಲ್ಲಿ 22.37 ಇಂಟು 100 ನೀವೇನಾದರೂ ಮಾಡಿದ್ರಿ ಅಂತಂದರೆ ಇದೆಷ್ಟಪ್ಪ ಬರುತ್ತೆ ಅಂತಂದರೆ 16% ಬರ್ತದೆ. 16% ಬರ್ತದೆ. ಇದನ್ನು ನೀವು ಸಾಲ್ವ್ ಮಾಡಿದರೆ 16% ಬರ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಯಿತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, 3ನೇ ಪ್ರಶ್ನೆ ಏನಪ್ಪ ಇದೆ ಅಂತಂದರೆ 9.5 ಲಕ್ಷದ ಮೌಲ್ಯದ ಪ್ಲ್ಯಾಟ್ಫಾರ್ಮನ್ನು ಲಕ್ಷ್ಮಣ್ ಅವರು ಭರತ್ ಅವರಿಗೆ 8% ಲಾಭಕ್ಕೆ ಮಾರಾಟದಲ್ಲಿ ಮಾಡ್ತಾರೆ. ನೋಡಿ, 9.5 ಲಕ್ಷ 9,50,000 8% ಲಾಭಕ್ಕೆ ಮಾರ್ತಾರೆ. ಭರತ್ ಅವರು ಅದನ್ನು ಲಕ್ಷ್ಮಣ್ ಅವರಿಗೆ 3% ನಷ್ಟಕ್ಕೆ ಮಾರಿದರೆ ಇಡೀ ವ್ಯವಹಾರದಲ್ಲಿ ಲಕ್ಷ್ಮಣ್ ಅವರು ಅನುಭವಿಸಿದ ಲಾಭ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಇಲ್ಲಿ 9.5 ಲಕ್ಷದ ಪ್ಲ್ಯಾಟ್ಫಾರ್ಮನ್ನು ಲಕ್ಷ್ಮಣ್ ಅವರು ಭರತ್ ಅವರಿಗೆ 8% ಲಾಭಕ್ಕೆ ಮಾರ್ತಾರಂತೆ. ಭರತ್ ಅವರು ಲಕ್ಷ್ಮಣ್ ಅವರಿಗೆ 3% ನಷ್ಟಕ್ಕೆ ಮಾರಿದರೆ ಇಡೀ ವ್ಯವಹಾರದಲ್ಲಿ ಲಕ್ಷ್ಮಣ್ ಅನುಭವಿಸಿದ ಲಾಭ ನಷ್ಟವನ್ನು ಕಂಡುಹಿಡಿಯಿರಿ. ಇಲ್ಲಿ ಲಾಭ ಆಗ್ತದೆ, ಗೊತ್ತಿದೆ ನಿಮಗೂ ಕೂಡ. ಆಯಿತಾ? 9.5 ಲಕ್ಷದ ಒಂದು 8% ನೋಡಿ, 8% ಎಷ್ಟು? ಈ 2 0 ಕ್ಯಾನ್ಸಲ್ ಆಯಿತು. 8 5 40ಕ್ಕೆ 0 10 4 8 4 8 ಮೊದಲು 72 72 4 76 76ಕ್ಕೆ ಇನ್ನು 2 0 ಬರ್ತದೆ. ಆಯಿತಾ? ಇಲ್ಲಿ 9,50,000 ಪ್ಲಸ್ 76,000 6 12ಕ್ಕೆ 2 ಇಲ್ಲಿ 10,26,000 ಇಲ್ಲಿ ಮಾರಾಟ ಮಾಡ್ತಾನೆ. ಅದೇ ಲಕ್ಷ್ಮಣ್ ಅವರಿಗೆ ಭರತ್ ಅವರು 3% ನಷ್ಟಕ್ಕೆ ಮಾರ್ತಾರಂತೆ. 3% ಇದರಲ್ಲಿ ಎಷ್ಟು? 3% ತೆಗೀರಿ. 3% 2 0 2 0 ಕ್ಯಾನ್ಸಲ್ ಆಯಿತು. 3 6 18ಕ್ಕೆ 8 10 1 3 2 6 1 7 3 0 0 3 1 3 ಇಲ್ಲೊಂದು 0 ಇದೆ. ಆಯಿತಾ? 10,26,000 ಮೈನಸ್ 30,780 ತೆಗೀರಿ. 30,780. 10ರಲ್ಲಿ 8 ಹೋದರೆ 2 9ರಲ್ಲಿ 7 ಹೋದರೆ 2 ಇಲ್ಲಿ 5 ಉಳಿಯುತ್ತೆ. ಇಲ್ಲಿ 9 ಉಳಿಯುತ್ತೆ. ಇಲ್ಲಿ ಓಕೆ 10ರಲ್ಲಿ 3 ಹೋದರೆ 7 7 1 8 ಉಳಿಯುತ್ತೆ. ಇಲ್ಲಿ ನೆಕ್ಸ್ಟು ಇಲ್ಲಿ 9 ಉಳಿಯುತ್ತೆ. ಆಯಿತಾ? 9,85,220 9,85,220. ಅದರಲ್ಲಿ ನಮಗೇನು ಗೊತ್ತು? 9,50,000 ಅವರಿಗೆ 9,50,000. ಅದರಲ್ಲಿ 9,85,220 9,85,220 ನಾವು ಕಳೆದ್ರೆ ಎಷ್ಟಪ್ಪ ಬರುತ್ತೆ ಅಂತ ಅಂದರೆ ಇಲ್ಲಿ 0 2 2 ಇಲ್ಲಿ 5 8ರಲ್ಲಿ 5 ಹೋದರೆ 3 35,220 ರೂಪಾಯಿ ಅವರಿಗೆ ಲಾಭ ಆಗ್ತದೆ. 35,220 ರೂಪಾಯಿ ಲಾಭ ಆಗ್ತದೆ. ಆದರೆ ಇಲ್ಲಿ ಎಲ್ಲೂ ಕೂಡ ಆಪ್ಷನ್ ಇಲ್ಲ. ಇಲ್ಲಿ ಯಾವುದಪ್ಪ ಸರಿ ಅಂತ ಅಂದರೆ 35,220 ರೂಪಾಯಿ ಲಾಭ ಆಗಬೇಕು. 35,220. ಆಯಿತಾ?
ಎಲ್ರಿಗೂ ಈ ಒಂದು ಆನ್ಸರ್ ಬಂತಾ? ಯಾರ್ಯಾರಿಗೆ ಬಂದು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾರಿಗಾದರೂ ಬಂದಿಲ್ಲ ಅಂತ ಅಂದರೆ ಹೇಳಿ ಆಯಿತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದು, ತುಂಬ ಇಂಪಾರ್ಟೆಂಟ್ ತರಗತಿ. ಬಟ್ಟೆ ಅಂಗಡಿಯು ತನ್ನ ಒಂದು ಪ್ರಚಾರ ಬ್ಯಾನರ್ನಲ್ಲಿ 2 ಖರೀದಿಸಿ 5 ಪಡೆಯಿರಿ ಅಂತಕ್ಕಂಥ ಒಂದು ಜಾಹೀರಾತು ನೀಡ್ತದೆ. ನೋಡಿ, ಇಲ್ಲಿ 2 ಖರೀದಿಸಿ 5 ಪಡೆಯಿರಿ, ಟೋಟಲ್ ಆಗಿ 7ರಲ್ಲಿ 5 ಪಡೆಯಿರಿ ಅಂತ ಅಂದರೆ 5ರಲ್ಲಿ ಇದನ್ನು ಅಳಿಸ್ಬಿಡೋಣ. ನೋಡಿ, ಇಲ್ಲಿ 5 ಪಡೆಯಿರಿ ಅಂತ ಕೊಟ್ಟಿದ್ದಾರೆ, 3 ಅವರಿಗೆ ಲಾಭ ಆಗ್ತದೆ. ಎಷ್ಟು ಪರ್ಸೆಂಟ್ ಅಂತ ಅಂದರೆ ಇದು 60% ಆಯಿತು, 60% ರಿಯಾಯಿತಿ ಆಯಿತಾ. ಅಂಗಡಿಯವನು ಎಲ್ಲ ಶರ್ಟ್ಗಳ ಮೇಲೆ ಒಂದೇ ಮೊತ್ತವನ್ನು ನಮೂದಿಸಿದನಂತೆ. ಗೌರವ್ ಆತನ ಸಂಬಂಧಿಯಾಗಿದ್ದಾನೆ ಮತ್ತು ಅಂಗಡಿಯವನು ಆತನಿಗೆ ಒಟ್ಟು ಬಿಲ್ ಮೇಲೆ 2% ಹೆಚ್ಚುವರಿ ರಿಯಾಯಿತಿಯನ್ನು ಕೊಡ್ತಾನೆ. ಒಟ್ಟು ಬಿಲ್ 100 ರೂಪಾಯಿ ಅಂದ್ಕೊಳ್ಳಿ. 100 ರೂಪಾಯಲ್ಲಿ ಅವನು 5 ತೊಗೊಂಡ್ರೆ 60% ಹೋಯ್ತು ಅಂತಾರೆ, 40% ಮತ್ತೆ ಹೋಯಿತು. 40% ಅವ್ನು ಕೊಡಬೇಕು ಬಿಲ್ಲು. 2% ಹೆಚ್ಚುವರಿ ರಿಯಾಯಿತಿ ಅಂತಂದರೆ 38% ಕೊಡಬೇಕು. 38%. ಆತನಿಗೆ ಒಟ್ಟು ಬಿಲ್ ಮೇಲೆ 2% ಹೆಚ್ಚುವರಿ ರಿಯಾಯಿತಿಯನ್ನು ನೀಡಿದ್ದಾನೆ. ಗೌರವ್ 5 ಶರ್ಟ್ಗಳನ್ನು ಖರೀದಿಸಿ ಇಲ್ಲಿ 12.74 ರೂಪಾಯಿ ಕಟ್ತಾನೆ. 38%ಗೆ 12.74. ಹಾಗಾದರೆ ಪ್ರತಿ ಶರ್ಟ್ನ ನಮೂದಿಸಲಾದ ಬೆಲೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ ಆಯಿತಾ. ಹಾಗಾದರೆ 5 ಶರ್ಟಿಗೆ ಇಲ್ಲಿ 20%ಗೆ ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ 2 19 0. 19ರಿಂದ 127 4 ಎಷ್ಟು ಬಾರಿ ಹೋಗ್ತಿದೆ ನೋಡಿ. 19 ಇಲ್ಲಿ 19 ಆಗಲಿ 114 114. 7ರ 4 ಹೋದರೆ 3, ಇಲ್ಲಿ 1 ಬರ್ತದೆ, ಇಲ್ಲಿ 4 ಆಯಿತಾ. 19 ಇಲ್ಲೇ 95 ಆಗಬೇಕಿತ್ತು. ಇಲ್ಲಿ ನೋಡಿ, ಇಲ್ಲಿ ಬಿಲ್ ಮೇಲೆ 2% ಹೆಚ್ಚುವರಿ ರಿಯಾಯಿತಿ ಅಂತ ಅಂದರೆ ಬಿಲ್ ಎಷ್ಟು ಅಂತ 40%, ಇದ್ರ ಮೇಲೆ ಮತ್ತೆ 2% ಅಂತ ಅಂದರೆ ಎಷ್ಟು ಅಂತ 2 2 2 5 2 2 4 0.8%. 40% ಮೇಲೆ 2% ರಿಯಾಯಿತಿ ಎಷ್ಟು ಅಂತ. ಝೀರೋ 0.8% ಅಂತ 40%ಅಲ್ಲಿ 0.8 ತೆಗಿರಿ. 10 8 ಹೋದರೆ 2, ಇಲ್ಲಿ 39.2%. 39.2ಕ್ಕೆ ಎಷ್ಟಾಗುತ್ತೆ? 12.74 ಆದರೆ ಇಂಟು 20%ಗೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಸಾಲ್ವ್ ಮಾಡಿದರೆ ಎಷ್ಟಪ್ಪ ಬರುತ್ತೆ ಅಂತ ಅಂದರೆ 650 ಬರ್ತದೆ. 650 ಬರ್ತದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆ, ಮುಂದಿನ ಪ್ರಶ್ನೆ. ಈ ಒಂದು ಪ್ರಶ್ನೆ ಎಲ್ಲರೂ ಕೂಡ ನೀವು ಹೋಮ್ವರ್ಕ್ ಮಾಡಬೇಕು. ಏನು ಮಾಡಬೇಕು? ಹೋಮ್ವರ್ಕ್ ಮಾಡಬೇಕು. ಟೆಲಿಗ್ರಾಮಲ್ಲಿ ಈ ಒಂದು PDF ಶೇರ್ ಮಾಡಿರ್ತೇವೆ, ಫ್ರೀ ಇರುತ್ತೆ. ಎಲ್ಲರೂ ಕೂಡ ಹೋಗಿ ಈ ಒಂದು PDF ಒಂದು ಹೋಮ್ವರ್ಕನ್ನು ಇದನ್ನು ಮಾಡಬೇಕು. ತಪ್ಪದೇ ಮಾಡಿಕೊಂಡು ನೆಕ್ಸ್ಟ್ ಆನ್ಸರ್ನ ಮಾಡಬೇಕು ಆಯಿತಾ. ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.